Good morning, student. Today we are going to study about the concept elasticity along a linear demand curve. So linear demand curve means we are going to take our demand curve, normal demand curve, and in normal demand curve there are 5 points where it represents elasticity of demand. So we studied that elasticity means the responsiveness of demand when there are changes in the price. The responsiveness of demand, how much percent demand going to change when there is a change in price. So before going to this concept, we have to know the previous class graph which we already studied. So these three graphs where we studied, first graph when ED, elasticity of demand, is 0. In second graph when elasticity of demand is equal to infinity. And third graph when elasticity of demand is equal to 1. By combining all these 3 points and adding another 2 points, we will get one linear demand curve. So linear demand curve means downward sloping demand curve. So in previous class, some of you had a confusion why in graph A, ED is equal to 0. This is because when quantity remain constant, that time ED will be 0. Elasticity of demand will be 0. This is because I have given you the example of salt. So when the price increase or price reduce, the salt consumption will not change. It will remain constant. ಬೆಲೆ ಹೆಚ್ಚಾದರೂ ನಾವು ಸಾಲ್ಟನ್ನು ಕನ್ಸ್ಯೂಮ್ ಮಾಡೋದೇ ಕೂತ್ಕೊಳ್ಳಲ್ಲ. ನಮಗೆ ಡೈಲಿ ಏನು ನಾವು ಆಹಾರವನ್ನು ಕನ್ಸ್ಯೂಮ್ ಮಾಡ್ತೇವೆ ಅದಕ್ಕೆ ಸಾಲ್ಟ್ ಬೇಕೇ ಬೇಕು. ಹಾಗೆಯೇ ಪ್ರೈಸ್ ರೆಡ್ಯೂಸ್ ಆಯ್ತು ಅಂತ ಹೇಳಿ ನಾವು ನಮ್ಮ ಮನೆಯಲ್ಲಿ ಕೆ ಜಿಗಟ್ಟಲೆ ಸಾಲ್ಟನ್ನು ತಂದು ಸ್ಟೋರ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಸಾಲ್ಟ್ ಏನಾಗುತ್ತೆ, ನೀರಾಗುವ ಚಾನ್ಸ್ ಇದೆ. ಹಾಗೆಯೇ ಸಾಲ್ಟ್ ಹೆಚ್ಚು ನಮಗೆ ಯೂಸ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ಬೆಲೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಕ್ವಾಂಟಿಟಿ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಅದು ಫಿಕ್ಸ್, ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ 0. ಯಾಕಂತ ಹೇಳಿದರೆ ಪ್ರೈಸಿಗೆ ಅದು ಯಾವುದೇ ರೆಸ್ಪಾಂಡೇ ಮಾಡೋದಿಲ್ಲ. ನೀವು ಪ್ರೈಸ್ ಇನ್ಕ್ರೀಸ್ ಮಾಡಿ ರೆಡ್ಯೂಸ್ ಮಾಡಿ ಅದರ ರೆಸ್ಪಾನ್ಸ್ ಏನಿರುತ್ತೆ ಅದು 0. ದಟ್ಸ್ ವೈ ED is equal to 0. ಸೆಕೆಂಡ್ ಗ್ರಾಫಲ್ಲಿ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಯಾಕೆ ಇನ್ಫಿನಿಟಿ ಆಗುತ್ತೆ? ಯಾಕಂತ ಹೇಳಿದರೆ ಪ್ರೈಸ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರೈಸಲ್ಲಿ ಏನು ವೇರಿಯೇಷನ್ ಇಲ್ಲ. ವೇರಿಯೇಷನ್ ಆಗೋದು ಯಾವಾಗ? ಕ್ವಾಂಟಿಟಿಯಲ್ಲಿ. ಸೊ ಕ್ವಾಂಟಿಟಿಯಲ್ಲಿ ಯಾಕೆ ವೇರಿಯೇಷನ್ ಆಗ್ತದೆ ಅಂತ ಹೇಳಿದರೆ, ಎಕ್ಸಾಂಪಲ್ ಮಿಲ್ಕದ್ದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಫಂಕ್ಷನ್ಸಲ್ಲೇ ಇರುವಾಗ ಮನೆಯಲ್ಲಿ ನಾವೇನು ಮಾಡ್ತೇವೆ, ಮಿಲ್ಕ್ ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡ್ತೇವೆ. ಹಾಗೆಯೇ ನಾರ್ಮಲ್ ಡೇಸಲ್ಲಿ ಮಿಲ್ಕ್ ಕನ್ಸಂಪ್ಷನನ್ನು ನಾವು ರೆಡ್ಯೂಸ್ ಮಾಡ್ತೇವೆ. ಹಾಗೆಯೇ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದರೆ ನಾವು ಮಿಲ್ಕ್ ಕನ್ಸಂಪ್ಷನ್ ಮಾಡೋದೇ ಇಲ್ಲ. ಇನ್ನೊಂದು ಏನಂತ ಹೇಳಿದರೆ, ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ದೊಡ್ಡದು ಫಂಕ್ಷನ್ ಇದೆ ಅಥವಾ ನೀವು ಟೆಂಪಲಿಗೆ ಹೋಗೋದ್ರಲ್ಲಿದ್ದೀರಿ, ಅಲ್ಲಿ ಟೆಂಪಲಿಗೆ ನಿಮಗೆ ಮಿಲ್ಕ್ ಕೊಡಲಿಕ್ಕಿದೆ. ಸೊ ಆಗ ನೀವೇನು ಮಾಡ್ತೀರಿ, ಮಿಲ್ಕ್ ಪರ್ಚೇಸಿಂಗನ್ನು ಇನ್ಕ್ರೀಸ್ ಮಾಡ್ತೀರಿ. ಆದರೆ ಇದು ಎಲ್ಲ ಸಿಚುವೇಷನಲ್ಲಿ ಕಾಮನ್ ಏನಂತ ಹೇಳಿದರೆ ಪ್ರೈಸ್ ಏನಿದೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅಲ್ಲಿ ಚೇಂಜ್ ಆಗೋದು ಖಾಲಿ ಕ್ವಾಂಟಿಟಿ ಮಾತ್ರ. ಆ ರೀಸನ್ನಿಂದಾಗಿ ಏನು ಮಾಡ್ತೇವೆ, ನಾವು ಕ್ವಾಂಟಿಟಿಯನ್ನು ಇನ್ಫಿನಿಟಿಯಾಗಿ ತಗೊಳ್ತೇವೆ. ಯಾಕಂತ ಹೇಳಿದರೆ ಇಲ್ಲಿ ಖಾಲಿ ಒಂದು ಕನ್ಸ್ಯೂಮರ್ ಅಲ್ಲ, ಅನೇಕ ಕನ್ಸ್ಯೂಮರ್ ಇರ್ತಾರೆ. ಸೊ ನಂದೀಗ ಡಿಮಾಂಡ್ 0 ಆದರೆ ಮತ್ತೊಬ್ಬನದ್ದು ಡಿಮಾಂಡ್ 100 ಲೀಟರ್ ಇರ್ಬೋದು, ಮತ್ತೊಬ್ಬರದ್ದು ಹೋಟೆಲ್ಸಲ್ಲಿ ಇರುವವರದ್ದು ಡಿಮಾಂಡ್ 500 ಲೀಟರ್ ಇರ್ಬೋದು. ಆದರೆ ಪ್ರೈಸ್ ಆಫ್ ಮಿಲ್ಕ್ ಏನಿರುತ್ತೆ, 500 ಲೀಟರ್ ನೀವು ಪರ್ಚೇಸ್ ಮಾಡಿ, 1 ಲೀಟರ್ ಪರ್ಚೇಸ್ ಮಾಡಿ, 1/2 ಲೀಟರ್ ಪರ್ಚೇಸ್ ಮಾಡಿ, ಪ್ರೈಸ್ ಈಸ್ ರಿಮೇನ್ ಕಾನ್ಸ್ಟೆಂಟ್. ಪ್ರೈಸಲ್ಲಿ ಏನು ವೇರಿಯೇಷನ್ ಇಲ್ಲ. ಸೊ ಕ್ವಾಂಟಿಟಿಯಲ್ಲಿ ಮಾತ್ರ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇನ್ಫಿನಿಟಿಯನ್ನು ಯೂಸ್ ಮಾಡ್ತೇವೆ. ಇನ್ಫಿನಿಟಿ ಅಂತ ಹೇಳಿದರೆ ನೋ ಲಿಮಿಟ್. ಪ್ರೈಸ್ ಕಾನ್ಸ್ಟೆಂಟ್ ಆಗಿರುವಾಗ ಕ್ವಾಂಟಿಟಿಗೆ ಲಿಮಿಟ್ ಇರುವುದಿಲ್ಲ. ಒಂದೇ ನೀವು ಇನ್ಕ್ರೀಸ್ ಮಾಡ್ಬೋದು ನಿಮ್ಮ ಕನ್ಸಂಪ್ಷನನ್ನು ಅಥವಾ ರೆಡ್ಯೂಸ್ ಮಾಡ್ಬೋದು. ಸೊ ಥರ್ಡ್ ಗ್ರಾಫ್ ಏನು ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಹೇಳಿದರೆ, ನಿಮ್ಮ ಡಿಮಾಂಡ್ ಎಷ್ಟು ಪರ್ಸೆಂಟ್ ಚೇಂಜ್ ಆಗುತ್ತೆ ಅಷ್ಟೇ ಪರ್ಸೆಂಟ್ ಪ್ರೈಸಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ.
ಸೊ ಎಕ್ಸಾಂಪಲ್, ಈಗ ಪ್ರೈಸ್ ನಿಮ್ಮದು 50% ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, 50% ರೆಡ್ಯೂಸ್ ಆಗುತ್ತೆ. ಹಾಗೆಯೇ ನಿಮ್ಮ ಪ್ರೈಸ್ 50% ಕಡಿಮೆ ಆದರೆ ಕ್ವಾಂಟಿಟಿ ಡಿಮಾಂಡೆಡ್ 50% ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ವೆಜಿಟೇಬಲ್ಸ್. ಸೊ ನೀವು ಮಾರ್ಕೆಟಿಗೆ ಹೋಗುವಾಗ ಒಂದು ವೇಳೆ ಟೊಮೆಟೊ ಪ್ರೈಸ್ 50 ರೂಪೀಸ್ ಇನ್ಕ್ರೀಸ್ ಆಯಿತು, 20ಇಂದ ಡೈರೆಕ್ಟ್ 50ಗೆ ರೀಚ್ ಆಯಿತು. ಆಗ ನೀವು ಕ್ವಾಂಟಿಟಿ ಡಿಮಾಂಡೆಡ್ ಏನು ಮಾಡ್ತೀರಿ, ಮೊದಲು 5 kg ಪರ್ಚೇಸ್ ಮಾಡಿದರೆ ಈಗ ಖಾಲಿ 1 kg ಟೊಮೆಟೊನ ಪರ್ಚೇಸ್ ಮಾಡಿ ಬರ್ತೀರಿ. ಸೊ ಯಾವಾಗ ನಿಮ್ಮದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಪರ್ಸೆಂಟ್ ನಿಮ್ಮದು ಡಿಮಾಂಡ್ ರೆಡ್ಯೂಸ್ ಆಗುತ್ತೆ. ಇನ್ನೊಂದು, ನಿಮ್ಮ ಪ್ರೈಸ್ ಈಗ ರೆಡ್ಯೂಸ್ ಆಗೋದು. ಸೊ 50 ರೂಪೀಸಿಂದ 10 ರೂಪೀಸಿಗೆ ಪ್ರೈಸ್ ರೆಡ್ಯೂಸ್ ಆಯಿತು. ಸೊ ನಿಮ್ಮದು ಯಾವಾಗ ಪ್ರೈಸ್ ರೆಡ್ಯೂಸ್ ಆಗುತ್ತೆ ಆಗ ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಈಗ ಟೊಮೆಟೊ ಕೆ ಜಿಗೆ 10 ರೂಪೀಸ್ ಇರುವಾಗ ನೀವು 5 kg ಪರ್ಚೇಸ್ ಮಾಡ್ತೀರಿ. ಸೊ ಈಗ ಏನಾಯಿತು, ಎಷ್ಟು ಪರ್ಸೆಂಟ್ ನಿಮ್ಮದು ಡಿಮಾಂಡ್ ಇನ್ಕ್ರೀಸ್ ಆಯಿತು ಅಷ್ಟೇ ಪರ್ಸೆಂಟ್ ಪ್ರೈಸಲ್ಲಿ ಕೂಡ ವೇರಿಯೇಷನ್ ಇಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಯಾವಾಗ ಪ್ರೈಸಲ್ಲಿ ಚೇಂಜ್ ಆಗ್ತದೆ ಅದೇ ಸೇಮ್ ರೆಸ್ಪಾನ್ಸ್ ಮಾಡಿಕೊಂಡು ಡಿಮಾಂಡ್ ಕೂಡ ವೇರಿಯೇಷನ್ ಆಗುತ್ತೆ. ಈಗ ಪ್ರೈಸ್ 50% ಹೆಚ್ಚಾದರೆ ಡಿಮಾಂಡ್ 50% ಕಡಿಮೆ ಆಗುತ್ತೆ. ಹಾಗೆಯೇ ಪ್ರೈಸ್ 50% ಕಡಿಮೆ ಆದರೆ ಡಿಮಾಂಡ್ 50% ಇನ್ಕ್ರೀಸ್ ಆಗೋದು. ಸೊ ಇದೇನು ಹೇಳ್ಬೋದು ನಾವು, ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮಾಂಡೆಡ್ ನಡುವಿನ ನೆಗೆಟಿವ್ ರಿಲೇಷನ್ಶಿಪ್. ಅದಕ್ಕೋಸ್ಕರ ಇದು ಯಾವತ್ತೂ ED = 1 ಆಗಿರುತ್ತೆ. ಸೊ ಯಾಕಂತ ಹೇಳಿದರೆ ಈಕ್ವಲ್ ರೆಸ್ಪಾನ್ಸ್ ಇರುತ್ತೆ. ಒಂದು ವೇಳೆ ಪ್ರೈಸ್ ಹೆಚ್ಚಾಯಿತು ಕ್ವಾಂಟಿಟಿ ಡಿಮಾಂಡ್ ಈಕ್ವಲ್ ಆಗಿ ಕಡಿಮೆ ಆಗುತ್ತೆ. ಹಾಗೆಯೇ ಪ್ರೈಸ್ ಕಡಿಮೆ ಆಗುವಾಗ ಈಕ್ವಲ್ ಅಮೌಂಟ್ ಆಗಿ ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಈಕ್ವಲ್ ಟು 1. ಸೊ ನಾವೀಗ 3 ಪಾಯಿಂಟನ್ನು ಸ್ಟಡಿ ಮಾಡಿದ್ವಿ. ED = 0, ED = 1 ಆ್ಯಂಡ್ ED = ∞. ಸೊ ಈ 3 ನಡುವಿನ 3 ಪಾಯಿಂಟ್ ಏನಿದೆ ಇದರ ನಡುವೆ ಇನ್ನೆರಡು ಪಾಯಿಂಟ್ ಬರುತ್ತೆ. ಸೊ ಅದು ಇನ್ನೆರಡು ಯಾವ ಪಾಯಿಂಟ್ ಅಂತ ಹೇಳಿ ನಾವಿವತ್ತು ಸ್ಟಡಿ ಮಾಡ್ತೇವೆ. ಸೊ ಲೆಟ್ ಅಸ್ ಕನ್ಸಿಡರ್ಡ್ ಅ ಲೀನಿಯರ್ ಡಿಮಾಂಡ್ ಕರ್ವ್ Q = A - BP. ಸೊ A - BP ಇದೊಂದು ಕಾಪ್-ಡಾಗ್ಲಾಸ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ಇದು ನಾವು ಲೀನಿಯರ್ ಡಿಮಾಂಡ್ ಕರ್ವಿಗೆ ಯೂಸ್ ಮಾಡುವಂಥ ಇಕ್ವೇಷನ್. ಸೊ ಇದು ಯಾವತ್ತು ನೀವು ಲೀನಿಯರ್ ಕರ್ವ್ ಅಂತ ಹೇಳುವಾಗ, ಲೀನಿಯರ್ ಡಿಮಾಂಡ್ ಕರ್ವ್ ಅಂತ ಹೇಳುವಾಗ ಇದೇ ಇಕ್ವೇಷನನ್ನು ನಾವು ಯೂಸ್ ಮಾಡೋದು. ಸೊ ಇದೊಂದು ಪ್ರೊಫೆಸರ್ ಕಾಪ್-ಡಾಗ್ಲಾಸ್ ಎಂಬ ಒಬ್ಬ ವ್ಯಕ್ತಿ ಕೊಟ್ಟಿರುವಂಥ ಇಕ್ವೇಷನ್. ಸೊ ದಿಸ್ ಇಕ್ವೇಷನ್ ವಿ ವಿಲ್ ಯೂಸ್ ಥ್ರೂಔಟ್ ದಿ ಥಿಯರಿ, ದಟ್ ಈಸ್ Q = A - BP. So remember this equation throughout in economics. If you open any book, we will use the same equation for the linear demand curve. Note that at any point on the demand curve, the change in the demand per unit change in the price. So when there will be change in the price, there will be change in the quantity. So it is having negative relationship. How negative? When price increases, the quantity demand reduces. When quantity demand reduces, that means the price is high. And when price reduces, the quantity demanded will be at a higher level. That's why it is equal to -B. -B means negative relationship between the two variables. So this is a graph of linear demand curve. In linear demand curve, there are basically 5 points. The first point where ED = ∞. So already you studied why ED = ∞, because there is only change in the price. There are no changes in the quantity. There is price constant and quantity demand varies from one day to another day. That's why it is ED = ∞. Last point you can see ED = 0. ED = 0. That's because the quantity is constant but there are variation or there will be changes in the price. And the middle point, that is ED = 1. So ED = 1 means where it responds equally. That is the midpoint. So
it is a linear. It is clear that the elasticity of demand is different at a different point on a linear demand curve. So you can see on a linear demand curve, it is not a necessary, or it is not representing the equal demand. On each point, the demand varies. On every point, there will be variation of demand. The responsiveness of elasticity, or the responsiveness of demand on each point, it goes on varying. At P is equal to 0, that is elasticity. When elasticity of demand is 0, that we will call it as a elasticity is 0. And last point, there is elasticity is infinity. There are two ends, where one side where elasticity is equal to 0 and another side where elasticity of demand is equal to infinity. The midpoint, it will be A bar 2B price, and A bar 2 is the quantity where elasticity is equal to 1. At any point greater than 0 and less than A divided by 2B, that is elasticity is less than 1, that is the between of 0 and less than A divided by 2B, that where it shows that elasticity of demand is less than 1. So less than 1 means that is comes between 1 and 0. At any price greater than A divided by 2B, elasticity is greater than 1. Above ED is equal to 1, it comes elasticity of demand where it is greater than 1. So there are 2 points when it is greater than 0 and less than 1. That time ED is lesser than 1. When the elasticity of demand is greater than A divided by 2B or greater than 1, that time it represents elasticity of demand greater than 1. So now another 2 points came, which shows when there is elasticity of demand is greater than 0 and less than 1, that time the elasticity of demand will be lesser than 1. That is where you can see elasticity of demand may be 0.5, 0.6, that is greater than 0 but less than 1. Above 1, there are another point comes where elasticity of demand is greater than 1. That means AB divided by 2B. Greater than 1 means it might be 100, 200, 10, 1 lakh, 2 lakh. That is above elasticity of demand 1. The price elasticity of demand along the linear demand curve is represented here. The price elasticity of demand is different at a different point on a linear demand curve. So you have to understand a simple concept that on a linear demand curve, elasticity at a different point, it will be represent at a different way, where first it represent elasticity of demand is equal to infinity, elasticity of demand where it is greater than 1, elasticity of demand where it is equal to 1, and elasticity of demand where it is lesser than 1, and where elasticity of demand is equal to 0. So I hope you understand with the concept. If you are finding difficult, first you study other 3 graphs. When you understand that 3 graphs, this is easier for you. Just you have to add another 2 points where it is greater than 0 and less than 1, and another point where it is greater than 1. Thank you, student.